ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಫಿಶ್ ಫ್ರೈ ರೆಸಿಪಿ. ತುಂಬ ಯಮ್ಮಿಯಾಗಿರುತ್ತೆ, ತುಂಬ ಈಸಿ ಪ್ರೊಸೆಸ್ಸು. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಇಲ್ಲಿ ನೋಡಿ ಫಿಶ್ ಎಷ್ಟು ಫ್ರೆಶ್ ಆಗಿದೆ. ಇದರಲ್ಲಿ 2 ಥರ ಇದೆ, ಒಂದು ಕೊಕ್ಕರ್ ಮತ್ತು ಇನ್ನೊಂದು ಮಧುಮಲ್ ಅಂತ. ತುಂಬ ಫ್ರೆಶ್ ಆಗಿದೆ ಅಲ್ವಾ. ಬನ್ನಿ ನೋಡೋಣ ಯಾವ ಥರ ಪ್ರೊಸೆಸ್ಸು, ನಾನು ಏನೇನು ಹಾಕಿದ್ದೀನಿ ಅಂತ. ಫಸ್ಟು ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಅರಿಶಿನ ಹುಡಿ ಹಾಕ್ತಾಯಿದ್ದೀನಿ ಮತ್ತು ಖಾರದ ಪುಡಿ ಹಾಕಬೇಕು. ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು, ಬಟ್ ನಾವು ಸ್ವಲ್ಪ ಸ್ಪೈಸಿಯಾಗಿದ್ದರೆ ನನಗೆ ಇಷ್ಟ ಆಗುತ್ತೆ ಫಿಶ್ ಫ್ರೈ. ಸೊ ನಾನು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ ಖಾರದ ಪುಡಿ ಮತ್ತು ಕಾರ್ನ್ಫ್ಲವರು ಅದು 1 ಸ್ಪೂನು ಮತ್ತು ಕಡಲೆ ಹಿಟ್ಟು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಸೊ ಹಾಗಾಗಿ ನಾನು ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ ಮತ್ತು ಯಾವುದಾದ್ರೂ ಫಿಶ್ ಫ್ರೈ ಮಸಾಲ ಹಾಕ್ಬೋದು, ಅದನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಹಾಕ್ಕೊಬೋದು. ನಾನಿಲ್ಲಿ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ, ನನಗೆ ಫ್ಲೇವರ್ ಅದು ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ನಾನೊಂದು ಲಿಂಬು ಗಾತ್ರದಷ್ಟು ಹುಳಿನ ನೆನೆಸಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಮತ್ತೆ ಸ್ವಲ್ಪ ಆಯಿಲ್ ಹಾಕ್ಕೊಬೇಕು, ಒಂದು 1/2 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಹುಳಿ ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ಒಂದು ಕನ್ಸಿಸ್ಟೆನ್ಸಿ ಬರೋ ಥರ ಚೆನ್ನಾಗಿ ಕಲಿಸ್ಕೊಬೇಕು. ಜಾಸ್ತಿ ನೀರು ಹಾಕ್ಕೊಬಾರ್ದು, ಜಾಸ್ತಿ ಹುಳಿ ನೀರು ಹಾಕೋದ್ರಿಂದ ತುಂಬ ಹುಳಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಮೀಡಿಯಮ್ಸಲ್ಲೇ ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಒಂದು ಈ ಥರ ಕನ್ಸಿಸ್ಟೆನ್ಸಿ ಬರೋ ತನಕ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಬೇಕು. ಫಿಶ್ ನೋಡಿ ಕ್ಲೀನ್ ಮಾಡಿದ್ಮೇಲೆ ಈ ಥರ ಕಾಣ್ತಾ ಇದೆ. ಇದ್ರ ಮೇಲೆಲ್ಲ ಸಿಪ್ಪೆ ಇರುತ್ತೆ, ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇದಕ್ಕೆ ನಾನು ಮಸಾಲೆ ಹಚ್ತಾ ಇದ್ದೀನಿ. ಕ್ಲೀನಾಗಿ ಎಲ್ಲ ಕಡೆ ಹಚ್ಚಬೇಕು, ಮಸಾಲೆ ಎಲ್ಲ ಕ್ಲೀನಾಗಿ ಇಡ್ಸೋ ಥರ ಫುಲ್ ಬಾಡಿಗೆಲ್ಲ ಕ್ಲೀನಾಗಿ ಮಸಾಲೆ ಹಚ್ಬಿಟ್ಟು ಇಟ್ಕೊಬೇಕು. ಇದೇ ಥರ ನಾನೆಲ್ಲ ಫಿಶ್ಗೂ ಮಸಾಲೆ ಹಾಕಿ ಇಟ್ಟಿದ್ದೀನಿ ನೋಡಿ. ನೆಕ್ಸ್ಟ್ ಇದನ್ನು ನಾವು ಎಲ್ಲ ಮಸಾಲೆ ಹಾಕಿ ಆಯಿತು. ಇದನ್ನು ಈಗ 1 ಅವರ್ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ನಾನು. ಫ್ರಿಜ್ಜಲ್ಲಿ ಇಡೋದ್ರಿಂದ ಅದು ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ದಿರುತ್ತೆ. ಅದಕ್ಕೆ 1 ಅವರ್ ಇಡೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ. ಇಮಿಡಿಯೇಟಾಗಿ ಮಾಡ್ಬೋದು, ಬಟ್ ಮಸಾಲ ಬಿಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು 1 ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆಮೇಲೆ ಹೊರಗೆ ತೆಗಿತಾ ಇದ್ದೀನಿ. ಈಗ ನೋಡಿ ಇದನ್ನು ಹೊರಗೆ ತೆಗ್ದಿದ್ದೀನಿ. ಈಗ ನಾನು ಇದಕ್ಕೆ ತವಾ ಫ್ರೈ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ ಒಂದು ತವಾನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಬೇಕು. ಯಾಕೆಂದರೆ ನಾವು ತವಾ ಫ್ರೈ ಮಾಡ್ತಾ ಇರೋದಲ್ಲ. ನೋಡಿ ಮ್ಯಾರಿನೇಟ್ ಮಾಡ್ತಿರೋ ಫಿಶ್ ಈ ಥರ ಇದೆ. ಈಗ ಬಿಸಿಯಾಗಿದೆ ಆಯಿಲೆಲ್ಲ. ಈಗ ಒಂದೊಂದೇ ಫಿಶ್ನ ಬಿಟ್ಬಿಟ್ಟು ಫ್ರೈ ಮಾಡ್ಕೊಬೇಕು ನಾವು. ಅಟ್ ಎ ಟೈಮ್ 3 to 4 ಫಿಶ್ ಕೂಡ ಇಡ್ಬೋದು. ನಾನು 3 ಫಿಶಸ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು, ಚೆನ್ನಾಗಿ ಬಾಯ್ಲ್ ಆಗಬೇಕು ಫಿಶ್ಶು. ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮತ್ತು ಫ್ಲೇವರಿಗೆ ಸ್ವಲ್ಪ ನಾನು ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಹಾಕಿದ್ರೆ ಚೆನ್ನಾಗಿರುತ್ತೆ. ಹಸಿಮೆಣಸು ಕೂಡ ಹಾಕ್ಬೋದು, ಬಟ್ ನಾನು ಬರೀ ಕರಿಬೇವಿನ ಮಾತ್ರ ಹಾಕ್ತಾಯಿದ್ದೀನಿ. ನೋಡಿ ಒಂದು ಚೂರು ಮಸಾಲೆ ಎಲ್ಲೂ ಬಿಡಲಿಲ್ಲ, ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈಗ 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ ಫಿಶ್ಶಿಗೆ. ನೋಡಿ ಫಿಶ್ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಆಯಿತು, ಈಗ ಇದು ಆಲ್ಮೋಸ್ಟ್ ಎಲ್ಲ ಆಗ್ತಾ ಬಂತು. ಫಿಶ್ ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ, ಎಲ್ಲರಿಗೂ ಗೊತ್ತಿರುತ್ತೆ ಅದು. ಫಿಶ್ ಅಂದರೆ ನಮಗೂ ತುಂಬಾ ಇಷ್ಟ, ನಮ್ಮ ಪಾಪಗೂ ತುಂಬ ಇಷ್ಟ ಫಿಶ್ ಅಂದರೆ. ನೋಡಿ ಇವಾಗೆಲ್ಲ ಆಯಿತು. ಈಗ ನಾನು ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ಒಂದು ಪ್ಲೇಟಿಗೆ. ಇದೇ ಥರ ಎಲ್ಲ ಫಿಶ್ನು ನಾನು ಎಲ್ಲ ಫ್ರೈ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ತುಂಬ ಸಿಂಪಲ್ ಆ್ಯಂಡ್ ಈಸಿ ಪ್ರೊಸೆಸ್ಸು. ನೋಡಿ ಫೈನಲಿ ರೆಡಿ ಆಯಿತು. ಇದನ್ನು ನಾನು ಒಂದು ಸರ್ವಿಂಗ್ ಬೌಲಿಗೆ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇದೇ ಥರ ನೀವು ಮಾಡ್ಕೊತೀನಿ. ತುಂಬ ಈಸಿ ರೆಸಿಪಿ, ತುಂಬ ಹೆಲ್ದಿ ಕೂಡ ಫಿಶ್ಶು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.